ಧರ್ಮವು ಮಾರ್ಗದರ್ಶಿಯಾದಾಗ ನ್ಯಾಯವು ಜಯ ಸಾಧಿಸುತ್ತವೆ. ಅಹಂಕಾರ ಮತ್ತು ದುರಾಶೆಗಳು ಸರ್ವನಾಶವಾಗುತ್ತವೆ. ಆದರೆ ಸತ್ಯ ಮತ್ತು ಸದಾಚಾರಗಳು ಶಾಶ್ವತವಾಗಿ ಉಳಿಯುತ್ತದೆ. ಯತೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಇದೇ ಧರ್ಮ, ಇದೇ ಮಹಾಭಾರತ. ಯತೋ ಧರ್ಮಸ್ಥಿತೋ ಜಯ. ಇದೇ ಧರ್ಮ, ಇದೇ ಮಹಾಭಾರತ. ನಮಸ್ಕಾರ ಎಲ್ಲರಿಗೂ SKE ಸ್ಟುಡಿಯೋ ಚಾನಲ್ಗೆ ಆತ್ಮೀಯ ಸ್ವಾಗತ. ನನ್ನ ಜೊತೆಗಿದ್ದಾರೆ ನಿಮ್ಮೆಲ್ಲರ ಆತ್ಮೀಯ ಮಿತ್ರ ರವಿಶಂಕರ್ ಬಿರ್ಲೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗೆಳೆಯ. ಅವತ್ತೊಂದು ದಿವಸ ದೇವಸಭೆ ತುಂಬಾ ದೊಡ್ಡ ಮಟ್ಟದಲ್ಲಿ ಗಂಭೀರವಾದ ವಿಷಯ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗ್ತಾ ಇರಬೇಕಾದ್ರೆ ಬ್ರಹ್ಮದೇವರು ಕುತ್ಕೊಂಡು ಯಾವುದೋ ಒಂದು ಗಂಭೀರವಾದ ವಿಷಯ ಹೇಳ್ತಾ ಇದ್ದಾರೆ. ಎಲ್ಲರೂ ಕುತ್ಕೊಂಡು ಕೇಳ್ತಾರೆ. ಮಹಾವಿಷ್ಣುವು ಆ ದೇವಸಭೆಗೆ ಸ್ಥಾನ ಕೊಟ್ಟಿದ್ದಾರೆ. ಇವನು ಕುತ್ಕೊಂಡು ಕೇಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಗಂಗೆ ಸ್ವಲ್ಪ ತಡವಾಗ ನೋಡಿ ಯೋಚನೆ ಮಾಡಬೇಕಾದಂತಹ ಸಂದರ್ಭಗಳಿದೆ ಕಥೆ ಒಳಗಡೆ. ಗಂಗೆ ಬಂದಿದ್ದಾಳೆ. ಬಂದ್ರೆ ಗಂಗೆ ಆ ಸಭಾ ಪ್ರವೇಶ ಮಾಡುವಾಗ ಅವಳು ಮೈ ಮೇಲಿದ್ದ ಸೆರಗು ಗಾಳಿಗೆ ಜಾರಿ ಕೆಳಗಡೆ. ಇಲ್ಲಿ ವಾಯುದೇವನ ಕಿತಾಪತಿ ವಾಯುದೇವರು ಅಂತಲ್ಲ, ಇದು ದೈವ ಸಂಕಲ್ಪ. ಗಂಗೆ ದೇವಸಭೆಗೆ ತಡವಾಗಿ ಬಂದಲ್ಲ, ಅದು ಕೂಡ ದೈವ ಸಂಕಲ್ಪ. ಅಂದರೆ ಮುಂದೆ ಘಟಿಸುವ ಇದಕ್ಕೆ ಈಗಲೇ ಒಂದು ಪೂರ್ವ ಸಿದ್ಧತೆ, ಒಂದು ಪ್ರೀ ಪ್ಲಾನ್. ಇದು ಏನಂತೆ ಭಗವಂತ ಇದಾಗಬೇಕು, ಮುಂದೆ ಇವೆಲ್ಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡ್ತಾನೆ. ಯಾಕೆಂದ್ರೆ ಗಂಗೆ ಅವನು ಒಂಥರ ತುಂಬಾ ಗಾಂಭೀರ್ಯ ತಾಪಮಾನ ಇರುವಂತವಳು, ತುಂಬಾ ಬುದ್ಧಿವಂತೆ, ಮತ್ತೆ ಭಗವತ್ ಭಕ್ತಳು. ಅಂಥವಳಿಗೆ ಮೈ ಮೇಲಿಂದ ಕೆಳಗಡೆ ಇದ್ದಾರೆ. ಇವನು ಇಕ್ಷ್ವಾಕು ವಂಶದ ರಾಜ ಆಗಿದ್ದವನು, ಬೇಕಾದ ಸುಖ ಭೋಗಗಳನ್ನೆಲ್ಲ ಅನುಭವಿಸಿ ಸ್ವರ್ಗಕ್ಕೆ ಬಂದಿದ್ದಾನೆ. ಅಲ್ಲಿಯೂ ಸುಮ್ಮನೆ ಕೊಟ್ಟಿಲ್ಲ. ಆದ್ರೂ ಗಂಗೆಯ ದೇಹದ ಸೆರಗಲ್ಲ, ಅದನ್ನ ಮಹಾವಿಷ ನೋಡ್ತಾ ದೇವಸಭೆಯಲ್ಲಿದ್ದ ಎಲ್ಲರೂ ಕೂಡ ಸಭಾ ಮರ್ಯಾದೆಯಿಂದ ತಲೆ ತಗ್ಗಿಸ್ತಾರೆ. ಯಾಕೆಂದ್ರೆ ಒಂದು ಹೆಣ್ಣಿನ ಸೆರಗು ಕೆಳಗಡೆ ಜಾರಿದೆ, ಅವಳು ಹೊತ್ಕೊಳ್ಳೋವರೆಗೂ ತಲೆ ಹೆಣ್ಣಿನ ಮೇಲೆ ಗೌರವ ಇಟ್ಕೊಂಡು. ಆದ್ರೆ ಮಹಾಭೀಷ ಹೀಗೆ ಸ್ಟ್ರೈಟ್ ಆಗಿ ಕುತ್ಕೊಂಡು ಆ ನೋಟ ಗಂಗೆ ತಾಕಿದೆ. ನೀವು ಒಂದು ಗಮನಿಸಬೇಕು, ಸಾಮಾನ್ಯವಾಗಿ ಸ್ತ್ರೀಯರಿಗೆ ತಮ್ಮ ಬೆನ್ನ ಹಿಂದೆ ಆಗಲಿ ಅಥವಾ ಎದುರುಗಡೆದಾಗಲಿ ತಮ್ಮನ್ನು ಯಾರು ಯಾವ ನೋಟದಲ್ಲಿ ನೋಡ್ತಿದ್ದಾರೆ ಅಂತ ಗೊತ್ತಾಗುತ್ತದೆ. ಹೌದು, ಅದು ಎಂತ ಪೆದ್ದಿಯಾಗಿರ್ಲಿ, ಅರೆ ಬುಚ್ಚಿಯಾಗಿರ್ಲಿ, ಅವಳಿಗೆ ಈ ಸೆನ್ಸ್ ಮಾತ್ರ ಇದೆ. ಇದನ್ನ ನಾನು ಕೂಡ ಕೇಳಿದ್ದೀನಿ ಇವರೇ. ಏನಂತಂದ್ರೆ, ಒಂದು ಹೆಣ್ಣಿಗೆ ಒಬ್ಬ ವ್ಯಕ್ತಿಯ ನೋಟ, ಮತ್ತೆ ಒಬ್ಬ ವ್ಯಕ್ತಿಯ ಮಾತಿನ ಶೈಲಿ, ಮತ್ತೆ ಒಬ್ಬ ವ್ಯಕ್ತಿ ಪರಪುರುಷನೇ ಆಗಿರಬಹುದು ಅಥವಾ ಸಂಬಂಧಿಗಳೇ ಆಗಿರಬಹುದು, ಯಾರು ಬೇಕಾದ್ರೂ ಆಗಿರಬಹುದು, ಅವನು ಮುಟ್ಟುವ ಶೈಲಿ, ಆ ಸ್ಪರ್ಶದ ಶೈಲಿಯಲ್ಲೂ ಕೂಡ ಅವನ ಮನಸ್ಸಿನೊಳಗಡೆ ಏನಿದೆ ಅನ್ನೋದನ್ನ ಹೆಣ್ಣು ಮಕ್ಕಳು ಬಹಳ ಬೇಗ ಅರ್ಥ ಮಾಡ್ಕೊತಾರೆ. ಕೇಳಿದ್ದೀನಿ. ಹಾಗೇನೆ ಇವಳು ಗಂಗೆಗೆ ಗೊತ್ತಾಗುತ್ತೆ ದೈವ ಸಂಕಲ್ಪ. ಅವನು ನೋಡ್ತಾ ಆ ನೋಟದಲ್ಲಿ ಇವಳು ನೋಟ ಸೇರಿಸ್ತಾರೆ. ಇಬ್ರು ಮೈ ನಾವ್ ಎಲ್ಲಿದ್ದೀವಿ ಅನ್ನೋದು ಮತ್ತು ಒಬ್ಬರ ನೋಟ ಒಬ್ಬರಿಗೆ ಸಂಪರ್ಕ ಆಗ್ತಿದೆ. ಬ್ರಹ್ಮದೇವರು ಗಮನಿಸ್ತಾರೆ. ದೈವ ಸಂಕಲ್ಪ. ಸಿಟ್ಟು ಬರುತ್ತೆ, ಶಾಪ ಕೊಡ್ತಾರೆ. ನೀವಿಬ್ರು ಇನ್ನೂ ರಾಗ ಕಳೆದೇ ಇಲ್ಲ. ನೀವಿಬ್ರು ಭೂಲೋಕದಲ್ಲಿ ಗಂಡ ಹೆಂಡತಿಯರ ಹುಟ್ಟಿ ಜೀವನ ಅನುಭವಿಸಿ ಬನ್ನಿ. ಅಲ್ಲ, ಅದು ಶಿಕ್ಷೆ ಅನ್ಬೇಕು, ವರ ಅನ್ಬೇಕು? ಇದು ಶಿಕ್ಷೆನೂ ಅಲ್ಲ, ವರನೂ ಅಲ್ಲ, ಇದು ಒಂದು ಸ್ಥಿತಿ. ಯಾಕೆಂದ್ರೆ ಗಂಗೆ ಭೂಲೋಕಕ್ಕೆ ಬಂದಿದ್ದು ಇವತ್ತು ನಾವು ನೀರು ಕುಡಿತಾ ಇದ್ದೀವಿ. ಅದು ಏನಾಗುತ್ತೆ ಅಂದ್ರೆ, ದೇವತೆಗಳಿಗೆ ಭೂಲೋಕದಲ್ಲಿ ಹುಟ್ಟೋಕೆ ಇಷ್ಟ ಇಲ್ಲ. ಯಾಕೆ ಇದು ಕರ್ಮ ಅವರೇ ಸೃಷ್ಟಿ ಮಾಡೋದು ಇರ್ಬೋದು. ಇಲ್ಲಿ ಬಂದ ಮೇಲೆ ಕರ್ಮ ಹೇಗಿರುತ್ತೆ ಅಂದ್ರೆ ಕಷ್ಟ ಸುಖಗಳನ್ನಲ್ಲಿ ದೇವತೆಗಳು ಕಷ್ಟ ಸುಖಗಳನ್ನ ಸ್ಥಿತಿಯನ್ನ ಮೀರಿದು ದಾಟಿ ಹೋದವು. ಇದು ಯಾವ ಕಷ್ಟನೂ ಇಲ್ಲ, ಹೊಟ್ಟೆ ಕುಡಿಬೇಕು ಅಂತಿಲ್ಲ, ಇನ್ನೊಂದಿಲ್ಲ, ಯಾವುದೂ ಇಲ್ಲ. ದಾಟಿ ಎತ್ತರಕ್ಕೆ ಹೋದವರು, ಆ ಸ್ಥಿತಿಯಲ್ಲಿದ್ದವರು ಕೆಳ ಹಂತಕ್ಕೆ ಬರೋಕೆ ಯೋಚನೆ ಮಾಡ್ತಾರೆ. ಈ ಕಷ್ಟಗಳೆಲ್ಲ ಯಾರಿಗೆ ಬೇಕು? ನಮ್ಮಲ್ಲಿ ಹೇಳ್ತಾರೆ, ಅಪ್ಪ ಮರು ಜನ್ಮ ಬಂದ್ರೆ ಮತ್ತೆ ABCD ಇಂದ ಕಲಿಬೇಕು, ಯಾಕೆಲ್ಲ ಈಗ ಸತ್ರುಕ್ ನಮಗೆ ಮರು ಜನ್ಮ ಬಂದ್ರೆ ABCD ಇಂದ ಕಲಿಬೇಕು, ಶೈಶವದಿಂದ ಒದ್ದಾಟ ಯಾರಿಗೆ ಬೇಕು? ಈ ತರದ ಯೋಚನೆ ಆಗೋದು. ಯಾಕಂದ್ರೆ ಭೂಲೋಕದೆಲ್ಲ ಇದೆ. ಹಾಗಾಗಿ ಇಬ್ಬರಿಗೂ ಶಾಪ ಬೀಳುತ್ತೆ. ಶಾಪ ಬಿದ್ದ ಕಾರಣದಿಂದ
ಮಹಾಬೀಷ ಹ್ಮ್. ಶಂತನುವಾಗಿ ಶಂತನಾಗಿ ಹುಟ್ಟಿದ. ಶಂತನುವಾಗಿ ಹುಟ್ಟಿದ್ದಾನೆ ಇಲ್ಲಿ. ಈಗ ಅಲ್ಲಿ ಶಂತನು ಪ್ರಯಾಣ ಈಗ ಆರಂಭ, ಈಗ ಮಹಾಭಾರತಕ್ಕೆ. ಹೌದು ಹಾ. ಶಂತನು ಪ್ರಯಾಣ ನಡೀತಾ ಇದೆ. ಹಾಗಾದ್ರೆ ಗಂಗೆ ಯಾರು? ಗಂಗೆ ಯಾರು? ಅಲ್ಲಿ ಬಂದಿರ್ಲು ಗಂಗೆ. ಹಾ. ಗಂಗೆ ಯಾರು? ನಿಮ್ಗೆ ಗೊತ್ತು, ಗಂಗಾ ನದಿ ಹರಿತಾಳೆ, ಹೌದು. ಪ್ರಪಂಚದ ಕೊಳಗನೆಲ್ಲ ತೆಗಿತಾಳೆ, ಪಾಪ ಕಳೀತಾಳೆ. ಹೌದು. ಗಂಗೆ ಪರಮ ಪವಿತ್ರಳು. ಇದೆಲ್ಲ ಈ ಗಂಗೆ ಯಾರು? ಗಂಗೆಯ ಬಗ್ಗೆ ಹಿನ್ನೆಲೆ ಕಥೆಯನ್ನು ಅದನ್ನು ಒಂಚೂರು ಸ್ವಲ್ಪ ಹಿಂದಕ್ಕೆ ಹೋಗಿ ಕಥೆಯಲ್ಲಿ ತಿಳ್ಕೊಂಡು ಬರ್ಬೇಕಾದ್ರೆ ಅದು ಗಂಗೆ ಹುಟ್ಟಿದ ಕಥೆಗೆ ಹೋಗ್ತದೆ. ಮೂಲ. ಮೂಲ. ಹಾ. ಈಗ ನಿಮ್ಗೆ ಆ ಮೂಲ ಕಥೆಗೆ ಹೋಗ್ಬೇಕಾದ್ರೆ ಇನ್ನೂ ಒಂಚೂರು ಹಿಂದಕ್ಕೆ ಹೋಗ್ಬೇಕಾದ್ರೆ ಹ್ಮ್. ಯಾವುದು ಅಂದ್ರೆ ವಿಷ್ಣು ದಶಾವತಾರಗಳನ್ನ ಎತ್ತಾ ಇದ್ದಾರೆ. ಹಾ. ಎತ್ತಾ ಇರ್ಬೇಕಾದ್ರೆ ಈಗ ಬಲಿ ಚಕ್ರವರ್ತಿ ತುಂಬಾ ದೊಡ್ಡ ಆಗ್ತಿದ್ದಾನೆ. ಇಡೀ ವರ್ಲ್ಡ್ ನ ಗೆಲ್ತಾ ಇದ್ದಾನೆ, ಜಗತ್ತನ್ನೆಲ್ಲ ಗೆಲ್ತಾ ಇದ್ದಾನೆ ಬಲಿ ಚಕ್ರವರ್ತಿ. ಎಲ್ಲ ಅವನು ಹಿಡಿದಿದೆ. ರಾಕ್ಷಸನೇ ಆದ್ರೂ ತುಂಬಾ ಯೋಗ್ಯ ಬಲಿ. ಯುದ್ಧ ಮಾಡಿ ಸೋಲಿಸಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಅಷ್ಟು ಬಲಿಷ್ಠ. ಧರ್ಮಿಷ್ಠ. ಬಲ ಒಂದೆಲ್ಲ, ಬಲ ಎಲ್ಲ ರಾಕ್ಷಸ ಹತ್ರ ಇರುತ್ತೆ, ಆದ್ರೆ ಬಲಿ ಹತ್ರ ಧರ್ಮದ ಜೊತೆಗೆ ಆತನು ಶಿವನ ಪರಮ ಭಕ್ತ ಅಲ್ವಾ? ದೈವ ಭಕ್ತನೇ, ಇಲ್ಲ ಅಂತಲ್ಲ, ಆದ್ರೆ ಧರ್ಮಿಷ್ಠ. ಧರ್ಮಿಷ್ಠ. ಈಗ ರಾವಣನು ಕೂಡ ಶಿವನ ಭಕ್ತ, ಆದ್ರೆ ಧರ್ಮದಲ್ಲಿ ಲೋಪ ಆಗಿದೆ. ಲೋಪ ಬೇಕಾದಷ್ಟ. ಅವನು ರಾವಣನ ಬಗ್ಗೆ ಹೇಳಕ್ ಹೋದ್ರೆ ಅದು ಇಲ್ಲ ಇಲ್ಲ ದೊಡ್ಡ ಕಥೆನೇ ಆಗುತ್ತೆ. ಯಾಕಂದ್ರೆ ವಿಷಯಾಂತರ ಆಗುತ್ತೆ, ಆದ್ರೆ ಧರ್ಮದಲ್ಲಿ ಲೋಪ ಆಗಿದೆ. ಸೀತೆ ಒಬ್ಬಳನ್ನೇ ಅಲ್ಲ, ತುಂಬಾ ಜನ ಹೆಣ್ಮಕ್ಳ ಮಾನಹಾನಿ ಮಾಡಿರ್ತಾರೆ ರಾವಣ. ಹೌದು, ನೀವು ಅದನ್ನ ಕಥೆಯಲ್ಲಿ ಒಪ್ಕೊಳ್ಳಿ ಬಿಡಿ. ಸೀತೆ ಅಲ್ಲ, ಆದ್ರೆ ತುಂಬಾ ಜನ ಋಷಿ ಪತ್ನಿ. ಸೀತೆಯನ್ನ ಮುಖ್ಯವೂ ಇಲ್ಲ ಅಂತ ಕಥೆಯಲ್ಲಿ ಅದೆಲ್ಲ ಹೌದು, ಆದ್ರೆ ವೇದವತಿ ಕಥೆ ಬರುತ್ತಲ್ಲ, ಅದು ತುಂಬಾ ಋಷಿ ಪತ್ನಿಯರ ಮಾನಹಾನಿ. ಓಹೋ. ಹಾಗಾಗ್ಬಿಟ್ಟು ವೇದವತಿ ಸಿಕ್ಕಾಕೊಳ್ಳಲ್ಲ, ಸೀತೆ ಸಿಕ್ಕಾಕೊಳ್ಳಲ್ಲ. ತುಂಬಾ ಋಷಿ ಪತ್ನಿಯರಿಂದ ಶಾಪ ಅವನು ರೇಪಿಸ್ಟ್. ಆಮೇಲೆ ನಾವು ಇತ್ತೀಚೆಗೆ ವಿಲನ್ನ ವೈಭವೀಕರಿಸೋಕ್ಕೋಸ್ಕರ ರಾವಣನ ದುರ್ಯೋಧನ ದೊಡ್ಡವ್ರು ಮಾಡ್ತಾ ಇದ್ವಿ, ಆದ್ರೆ ಅವತ್ತಿನ ದಿನಕ್ಕೆ ಅಲ್ಲ, ಕೆಟ್ಟದನ್ನ ಮಾಡುವವನು ಧರ್ಮಿಷ್ಠ. ಧರ್ಮಿಷ್ಠ ರಾಕ್ಷಸ. ರಾಕ್ಷಸ. ಯಾರು ಧರ್ಮವನ್ನ ಮೀರಿ ಈ ತರ ಚಟುವಟಿಕೆ ಮಾಡ್ತಾರೋ ಅವರು ಧರ್ಮಿಷ್ಠರು ಮತ್ತೆ ರಾಕ್ಷಸ ಗುಣವುಳ್ಳವರು ಅಂತ. ಇದು ಏನಾಗಿದೆ, ಇಲ್ಲಿ ಬಂದ್ರೆ ಕತೆ ಒಳಗಡೆ ಬಂದ್ರೆ ಹ್ಮ್. ಇವನು ಬಲಿ ತುಂಬಾ ಧರ್ಮಿಷ್ಠ, ಹಾ. ಜೊತೆಗೆ ದೈವ ಭಕ್ತ, ಆದ್ರೆ ರಾಕ್ಷಸ. ಅವನು ಯಾರು ಗೊತ್ತಾ? ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಬಲಿ. ಈ ಬಲಿಗೂ ಅಹಂಕಾರ ಬಂದಿತ್ತಂತೆ. ಒಂದ್ಸರಿ ಪ್ರಹ್ಲಾದರು ಇದರಲ್ಲಿ ಇದ್ದಾರೆ ಸ್ವರ್ಗದಲ್ಲಿ, ಎಲ್ಲವನ್ನೂ ಕಲಿತವನಿಗೆ ಅಹಂಕಾರ ಬರುತ್ತಲ್ಲ, ನಾನೇ ಅಂತ. ಪ್ರಹ್ಲಾದ ಇದಾರಲ್ಲ, ಅವರು ರಿಟೈರ್ ಆದ್ಮೇಲೆ ಹೋಗ್ಬಿಟ್ಟು ಅವ್ರಿಗೆ ಒಂದು ನಕ್ಷತ್ರ ಲೋಕ ಕೊಟ್ಟಿದ್ದಾರೆ. ಅದ್ರೊಳಗಡೆ ವಿಷ್ಣು ಧ್ಯಾನ ಮಾಡ್ಕೊಂಡು ಕಟ್ ಹಾಕೊಂಡಿರ್ತಾರಂತೆ, ಒಂದು ಗುಡಿಸ್ಲು ಹಾಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿ ಬಲಿಗೆ ಹೋಗ್ತಾನೆ, ಹೋಗಿ ತನ್ನ ಪ್ರತಾಪ ಕೊಚ್ಕೊಳ್ಳುವಾಗ ಅದೇನು ಬೇಜಾರಾಗಲ್ಲ. ಮೊಮ್ಮಗನ ಪ್ರತಾಪದ ಬಗ್ಗೆ ಒಂದೇನು ಬೇಜಾರಿಲ್ಲ. ಆದ್ರೆ ವಿಷ್ಣುವನ್ನ ಕೇವಲವಾಗಿ ಮಾತಾಡ್ತಾನೆ ಬಲಿ. ಅವಾಗ ಪ್ರಹ್ಲಾದ ಶಾಪ ಕೊಡ್ತಾರೆ, ನಿನ್ನ ಐಶ್ವರ್ಯ ನಾಶ ಆಗಲಿ. ಈಗಲೂ ಗಮನಿಸ್ಕೊಳ್ಳಿ, ತುಂಬ ಜನ ನಾನು ನೋಡಿದ ಹಾಗೆ, ನಾನು ಅಬ್ಸರ್ವ್ ಮಾಡಿದ ಹಾಗೆ, ಯಾವ ವ್ಯಕ್ತಿಗೆ ಅತಿಯಾದ ತನ್ನ ವೃತ್ತಿಯ ಬಗ್ಗೆ ಅತಿಯಾದ ನಂಬಿಕೆ ನಾನು ಬರುತ್ತೋ ಅವ್ರಿಗೆ ಈ ಆಟಿಟ್ಯೂಡ್ ಎಲ್ಲ ಇರುತ್ತೆ. ಬೇರೆಯವ್ರನ್ನ ಸ್ವಲ್ಪ ಕೀಳಾಗಿ ನೋಡೋದು ಇದೆಲ್ಲ ಇರುತ್ತೆ. ಸೊ ಇಲ್ಲೂ ಹಾಗೇನಾ? ಬಲಿ ಅವರಿಗೆ ಶಾಪ. ಬಲಿಗೆ ಪ್ರಹ್ಲಾದ ಶಾಪ ಕೊಟ್ಟಿರ್ತಾರೆ, ನಿನ್ನ ಮೊಮ್ಮಗ ಅಂತಲೂ ನೋಡಿದೆ ವಿಷ್ಣುನ ಕಡಿಮೆಯಾಗಿ ಮಾತಾಡಿದ್ದಕ್ಕೆ ನಿನ್ನ ಐಶ್ವರ್ಯ ನಾಶ ಆಗಲಿ ಅಂತ ಶಾಪ ಕೊಟ್ಟಿರ್ತಾರೆ. ಅದೇ ಟೈಮಲ್ಲಿ ಇವನ್ನ ಅಡಗಿಸ್ಬೇಕು ಅಂದರೆ ಬೇರೆ ದಾರಿನೇ ಇಲ್ಲ. ವಿಷ್ಣು ಶಿವ ಯಾರು ಮುಂದೆ ನಿಂತ್ಕೊಂಡು ಧರ್ಮೇಶ್ವರ ಸೋಲ್ಸಕ ಆಗಲ್ಲ, ಆದ್ರೆ ಅವನನ್ನು ಮನಸ್ಲೇಬೇಕಾಗುತ್ತೆ. ರಾಕ್ಷಸರು ದುಷ್ಟ ಶಕ್ತಿಗಳು ಹೆಚ್ಚಿಕೊಂಡು ಜಾಸ್ತಿ ಆಗ್ತದೆ. ಇದಕ್ಕೋಸ್ಕರ ಏನ್ ಮಾಡ್ತಾರೆ, ವಿಷ್ಣು ಒಬ್ಬ ಕುಬ್ಜ ವಾಮನನಾಗಿ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ಇವರೇನಿದ್ದಾರೆ, ಬಲಿ ಒಂದು ಯಜ್ಞ ಮಾಡ್ತಾ ಇದ್ದಾರೆ. ಯಜ್ಞದಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಒಂದು ಯಜ್ಞದ ನಿಯಮದ ಪ್ರಕಾರ ಯಾರು ಏನ್ ಕೇಳಿದ್ರು ದಾನ ಕೊಡಬೇಕು. ಸರಿ, ದಾನ ಪಡೆಯೋಕೆ ಒಂದು ಧರ್ಮದ ಒಂದು ನಿಯಮವೂ ಹೌದಲ್ವಾ? ಅದು ಧರ್ಮ, ಅದು ಸೆಪರೇಟ್. ಇಲ್ಲ, ಹಾಗಲ್ಲ. ಧರ್ಮದಲ್ಲಿ ಈಗ ಸತ್ಯ ಹರಿಶ್ಚಂದ್ರ ಇರೋಲ್ಲ, ಅವನ್ನ ಮಾತಂಗ ಕನ್ಯೆಯರು ರಾಜ್ಯ ಕೇಳ್ತಾ ಕೊಡಲ್ಲ. ಕೊಡ್ತೀನಿ ಅಂತ ಹೇಳಿದ್ದವನು ನೀವೇನು ಕೇಳಿ ಕೊಡ್ತೀನಿ ಅಂತಾನೆ, ಬಟ್ ರಾಜ್ಯ ಕೊಡು, ಮುಕ್ತಿನ ಶಕ್ತಿಗೆ ನಿಟ್ಟು ಸಲಹೋ ಅಂತ ಕೇಳ್ತಾರೆ ಮಾತಂಗ ಕನ್ಯೆಯರು. ಕೊಡೋದಿಲ್ಲ. ಯಾಕೆ ಅಂದ್ರೆ ರಾಜ್ಯ ಅನ್ನೋದು ಒಂದು ದೊಡ್ಡ ವ್ಯವಸ್ಥೆ. ಅದನ್ನ ಮಾತಂಗ ಕನ್ಯೆಯರು ಏನು ತಿಳುವಳಿಕೆ ಇಲ್ದಿದ್ರು ಆಳಕ್ಕಾಗಲ್ಲ. ಕೊಟ್ರೆ ರಾಜ್ಯಕ್ಕೆ ಅನ್ಯಾಯ ಮಾಡಿರುತ್ತೆ. ರಾಜ್ಯ ಮತ್ತೆ ರಾಜ ನಂಬಿರ್ತಕ್ಕಂತಹ ಪ್ರಜೆಗಳಿಗೆ ದ್ರೋಹ ಮಾಡಿದಂಗಾಗುತ್ತೆ. ಅದನ್ನ ನನ್ನ ಒಂದು ಅತಿಯಾದ ಬುದ್ಧಿ ಇದರಿಂದ ಹಾಳು ಮಾಡಿದಂಗಾಗುತ್ತೆ. ಇದೇ ಕಾರಣದಿಂದ ಅವರು ಅಲ್ಲಿ ದಾನ ಕೊಡಲ್ಲ. ಅಂದ್ರೆ ಧರ್ಮ, ಎಲ್ಲಕ್ಕೂ ಧರ್ಮಕ್ಕೂ ರೀತಿ ನೀತಿ ಇದೆ. ಹಾಗಾಗಿ
ವಿಷ್ಣು ಬಂದು ಕೇಳಿದಾಗ ಕೊಡಲೇಬೇಕಾಗ್ತದೆ. ಈಗ ಬಂದು ವಿಷ್ಣು ಹುಟ್ಟಿನಾಗಿ ಬಂದ, ಹುಟ್ಟಿದ ದಿವಸನೇ ಇದು ಹೇಗೆ ಅಂದರೆ ವಿಷ್ಣು ಹುಟ್ಟಿದ ಹುಟ್ಟಿದ ದಿವಸ ಸದ್ಯೋಜಾತ ಗರ್ಭ ಅಂತೀವಿ. ಗಂಡು ಹೆಣ್ಣು ಸೇರಿದ ತಕ್ಷಣ ಮಗು ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಬಿಟ್ಟು ಬೆಳೆದ ಅವತ್ತೇ ಮೌಂತಿ ಆಗುತ್ತೆ. ಮೌಂತಿಯಾಗಿ ತಾನೇ ಬಂದಿದೆ. ಇದನ್ನ ಸದ್ಯೋಜಾತ ಗರ್ಭ ಅಂತ. ಸರಿ, ವಿಷ್ಣು ಬಂದ, ಮೌಂತಿ ಆಗಿದೆ, ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಈ ಬಂದು ಶುಕ್ರಾಚಾರ್ಯ ಗೊತ್ತಾಗೋಗಿದೆ. ಓ, ವಿಷ್ಣು ಬಂದಿರದೆ ಬರೀ ನಾಶ ಮಾಡಲಿ, ರಾಕ್ಷಸರ ನಾಶ ಮಾಡ್ಲಿ, ಇನ್ನೇನು ದಾರಿ ಇಲ್ಲ ಅನ್ಕೊಂಡಿದ್ದೆ. ಇನ್ನೊಂದು ದಾರಿ ಉಟ್ಕೊಂಡು ದಾನಕ್ಕೆ ಬಂದಿದ್ದಾರೆ, ಇನ್ನೊಂದು ದಾನ ಕೊಟ್ಟೇ ಬಿಡ್ತಾನೆ, ಕೊಟ್ರೆ ರಾಕ್ಷಸರ ನಾಶ, ನಾನು ರಕ್ಷಣೆ ಮಾಡಿದ್ದು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಹೋಗ್ಬಿಟ್ಟು ಬರೀ ಹೇಳ್ತಾರೆ, ವಿಷ್ಣು ಈ ಅವತಾರದಲ್ಲಿ ಬಂದಿಯಾನೆ, ಕೊಡ್ಬೇಡ, ಬ್ರಾಹ್ಮಣನ ಅವತಾರದಲ್ಲಿ ಬಂದಿಯಾನೆ, ಕೊಡ್ಬೇಡ ಕೊಡಲ್ಲ ಅನ್ನೋಕ್ಕಾಗಲ್ಲ, ನನ್ನ ಧರ್ಮ ಯಾವ್ದು ಯಜ್ಞ ದೀಕ್ಷೆ ಹೇಳ್ಕೊಂಡಿದ್ದೀನಿ, ಕೊಡ್ಬೇಕಾದ್ರೆ ಆ ಯಜ್ಞ ಅಂತದೆ, ಏನ್ ಕೇಳಿದ್ರು ಕೊಡು. ಸರಿ, ಇವನು ತಡಿಲೇಬೇಕು. ಆ ಕಾಲಘಟ್ಟದಲ್ಲಿ ಮಾತಿನ ಮೇಲೆ ಎಷ್ಟು ಭರವಸೆ, ನಂಬಿಕೆ ಇತ್ತು ಅಲ್ಲ. ಈಗ ಪತ್ರ ಅಂತಾರೆ, ಪತ್ರಕ್ಕೂ ಯಾವುದಕ್ಕೂ ಬೆಲೆನೇ ಇಲ್ಲ, ಮಾತಿಗೂ ಬೆಲೆ ಇಲ್ಲ, ಪತ್ರಕ್ಕೂ ಬೆಲೆ ಇಲ್ಲ. ಹೌದು. ಆಮೇಲೆ ಏನಾಗುತ್ತೆ, ದಾನ ಕೊಡ್ಲಿಕ್ಕೆ ರೆಡಿ ಆಯ್ತಾನೆ. ಇವನು ಬಂದು ನನಗೆ 3 ಹೆಜ್ಜೆ ಗುಂಡಿ ಕೊಡಿ, ಕುಜ್ಜ ಬೇಡಕ್ ಬಂದಿದ್ದಾನೆ, ವಿಷ್ಣು ಕುಳ್ಳ ಇದೇ ಇಟ್ಟಿದ್ದಾನೆ, ಬಂದು ಕೇಳ್ದ, ಕೊಡ್ಬೇಕು. ಇಷ್ಟೇನ ಅನ್ಸ್ಬಿಡುತ್ತೆ ಯಾವ್ದು ರಾಜ ಇಲ್ಲ, ಗೊತ್ತಾಯ್ತು ಬಂದಿರೋದು ಯಾರು, ಮಹಾವಿಷ್ಣು ಗೊತ್ತಾಯ್ತು, ಪಾದ ತೊಳೆದು ಕೊಟ್ಟ, ದಾನ ಕೊಡ್ತಾ ಇದ್ದಾನೆ. ಶುಕ್ರಾಚಾರ್ಯ ಇದನ್ನು ತಡಿಬೇಕು ಅಂತ ಆ ಯಜ್ಞ ಗಿಂಡಿ ನೀರು ಬಿಡಬೇಕಲ್ಲ, ನೀರಿನ ಗಿಂಡಿ ಒಳಗಡೆ ತಾನು ತುದಿನಲ್ಲಿ ಹುಳ ಕುತ್ಕೊಳ್ತಾ, ನೀರು ಬೀಳದಿದ್ರೆ ದಾನ ಪೂರ್ಣ ಆಗುದಿಲ್ಲ ಅಂತ ವಿಷ್ಣು ಗೊತ್ತಾಗಿ ವಾಮನಿಗೆ ಒಂದು ಸೂಜಿ ಅಲ್ಲ ದರ್ಬೆ ತಗೊಂಡು ಶುಕ್ರಾಚಾರ್ಯರು ಇನ್ನೊಂದು ಕಣ್ಣಿಲ್ಲ, ಶುಕ್ರಾಚಾರ್ಯರು ಅಂತ ಕರೀತಾರೆ. ಇದಾದ್ಮೇಲೆ ದಾನ ಪರಿಪೂರ್ಣ ಆಗುತ್ತೆ. ನೋಡಿ, ಒಂದನ್ನು ಗಮನಿಸಬೇಕು, ದಾನ ತಗೊಳ್ಳುವಾಗ ಕುಬ್ಜನಾಗಿದ್ದವನು, ಯಾವಾಗಲೂ ಇನ್ನೊಬ್ಬರ ಹತ್ರ ಕೇಳುವಾಗ ಬೇಡವಾಗ ನಾವು ತುಂಬ ಚಿಕ್ಕವರು, ಅದೇ ವೇಷದಲ್ಲಿದ್ದಾರೆ, ತುಂಬ ಕುಳ್ಳನಾಗಿದ್ದಾರೆ. ದಾನ ಪಡೆದ ಮೇಲೆ ತ್ರಿವಿಕ್ರಮನಾಗಿ ಬೆಳೆದಂತೆ, ನಭೋಮಂಡಲದ ಎತ್ತರಕ್ಕೆ ಬರೋದು ಬೆಳೆದಂತಂದ್ರೆ ದಾನ ತಗೊಳಕ್ ಮಾತ್ರ ಕುಬ್ಜ ಅಂತ, ಬೆಳೆದ ತಕ್ಷಣ ದೊಡ್ಡಲ್ಲ ಅಂತ ವಾಪಸ್ ಅಳೆಯುವಾಗ. ಯಾಕಂದ್ರೆ ಒಂದು ಸಣ್ಣ ಇದಿದೆಯಲ್ಲ, ಕೇಳಬೇಕಾದ್ರೆ ಹಿಂಗೆ ಕೇಳ್ತೀವಿ, ಎಲ್ಲ ಕೊಟ್ಟ ಮೇಲೆ ಆಮೇಲೆ ಏನಾಯ್ತು, ಒಂದು ಹೆಜ್ಜೆಯಿಂದ ಭೂಮಂಡಲನ ಅಳಿತಾರೆ, 2ನೇ ಹೆಜ್ಜೆನ ನಭೋಮಂಡಲಕ್ಕೆ ಎತ್ತಾರೆ. ಇನ್ನೊಂದು ಕಾಲದಲ್ಲಿ ನೋಡಿರ್ಬೋದು, ಫೋಟೋಗಳೆಲ್ಲ ನೋಡಿ, ನಭೋಮಂಡಲಕ್ಕೆ ಎತ್ತಿ ನಭೋಮಂಡಲನೇ ಅಳಿತಾರೆ. ಯಾಕೆಂದ್ರೆ ಬರೀ ನಭೋಮಂಡಲ ಗೆದ್ದಿದ್ದಾರೆ, ಎಲ್ಲವನ್ನೂ ಗೆದ್ದು ತನ್ನ ಸ್ವಾಮಿದಲ್ಲಿ ಇಟ್ಕೊಂಡಿತ್ತು. ಹಾಗಾಗಿ ನಭೋಮಂಡಲಕ್ಕೆ ಇಟ್ಟಾಗ ಆಕಾಶಕಾಯ ಬಂದು ವಿಷ್ಣುವಿನ ಪಾದಕ್ಕೆ ಬರೀತಾರೆ. ಆಕಾಶಕಾಯ ಬಂದು ಎಲ್ಲ ಡ್ರಾಮ ವಿಷ್ಣುವಿನ ಪಾದಕ್ಕೆ ಬಡಿದಾಗ ಗಾಯ ಆಗುತ್ತೆ. ಗಾಯದಿಂದ ಬ್ಲಡ್ ಬರಬೇಕಲ್ಲ, ನನ್ನ ನಿಮ್ಮ ಪಾದ ಅಂದ್ರೆ ಬ್ಲಡ್ ಬರುತ್ತೆ. ಆ ಬ್ಲಡ್ ಇದೆಯಲ್ಲ, ಅದರ ಬದಲಿಗೆ ಗಂಗೆ ಉತ್ಪತ್ತಿ ಆಗ್ತಾಳೆ. ವಿಷ್ಣು ಪಾದದಿಂದ ಹುಟ್ಟು ಬಂದ ನೀರೇ ಗಂಗೆ. ವಿಷ್ಣು ಪಾದದಿಂದ ಗಂಗಾದೇವಿ ಹುಟ್ಟು ಬರ್ತಾರೆ. ತಕ್ಷಣ ಬ್ರಹ್ಮದೇವರು ಏನ್ ಮಾಡ್ತಾರೆ, ಅದನ್ನ ಒಂದು ಕಮಂಡಲದೊಳಗಡೆ ತುಂಬಿಸಿ ತಗೊಂಡೋಗಿ ಸತ್ಯಲೋಕದಲ್ಲಿ ಇಟ್ಕೊಳ್ತಾರೆ. ಬ್ರಹ್ಮರು ಏನಂದ್ರೆ ವಿಷ್ಣು ಪಾದ ಮೇಲ್ ಬಂದೆಲ್ಲ ಪೂಜೆ ಮಾಡ್ಲಿಕ್ಕೆ ಬಂದಿರ್ತಾರೆ. ವಿಷ್ಣು ಪಾದ ಸಿಗುತ್ತೆ, ಪೂಜೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಈಗ ಅದು ಒಡೆದು ಬಂದಾಗ ಅದನ್ನ ಕಲೆಕ್ಟ್ ಮಾಡೋದು, ತೊಗೊಂಡೋಗಿ ಸತ್ಯಲೋಕದಲ್ಲಿ ಇಟ್ಕೊಂಡು ಇವ್ರೇನಾಗಿದೆ, ಗಂಗೆಗೆ ಯೋಚನೆ ಮಾಡೋಣ. ವಿಷ್ಣುವಿನ ಪಾದದಲ್ಲಿ ಬಿಟ್ಟು ಗಂಗೆ, ಆಮೇಲೆ ಇವರಿದಾರಲ್ಲ, ಅದು ಬ್ರಹ್ಮದೇವರ ಸಾನ್ನಿಧ್ಯದಲ್ಲಿದ್ದಾರೆ ಸತ್ಯಲೋಕದಲ್ಲಿ. ಎರಡು ಬ್ರಹ್ಮದೇವರು ಹೇಗೆ ಅಂದ್ರೆ ಅಲ್ಲಿ ವಿಷ್ಣುವಿಗೆ ಸದಾ ಪೂಜೆ ನಡೆಯುತ್ತೆ. ಗಂಗೆ ಹೀಗೆ ವಿಷ್ಣುವಿನ ಪಾದದಿಂದ ಬಂದಿದ. ಇಲ್ಲಾಂದ್ರೆ ಲೋಕಗಳಲ್ಲೆಲ್ಲಿರೋ ಪಾಪನೆಲ್ಲ ಕಡಿಯೋ ಶಕ್ತಿ ಆ ತಾಯಿಗೆ ಎಲ್ಲಿಂದ ಬರುತ್ತೆ, ಅವಳು ಅಲ್ಲೇ ಹುಟ್ಟು ಬಂದವಳು. ಹೀಗೆ ಗಂಗೆಯ ಹುಟ್ಟಿನ ಕಥೆಯನ್ನು ಹೇಳ್ತಾ ಇವತ್ತಿನ ಸಂಚಿಕೆಗೆ ಒಂದು ಸಣ್ಣ ಬ್ರೇಕ್ ಮಾಡ್ಕೊಳ್ಳೋಣ. ಖಂಡಿತ ಬ್ರೇಕ್ ಅಲ್ಲ, ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸೋಣ. ಮಹಾಭಾರತ ಕಥೆ. ನಮಸ್ಕಾರ. ಇದೇ ಧರ್ಮ